ನಮಸ್ತೆ ಸ್ನೇಹಿತರೆ. ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಂತ್ರಗಳು. ಮಂತ್ರಗಳು ಮನಸ್ಸು, ದೇಹ ಮತ್ತು ಆತ್ಮವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿರುವ ಪ್ರಾಚೀನ ಮಂತ್ರವು ಪ್ರಾಚೀನ ಸಂಸ್ಕೃತದಲ್ಲಿ ಆಧಾರಿತವಾಗಿದೆ ಮತ್ತು ಈ ಮಂತ್ರಗಳು ಸಾವಿರಾರು ವರ್ಷಗಳಷ್ಟು ಹಳೆಯವು. ಹೆಚ್ಚಿನ ಶಕ್ತಿಶಾಲಿ ಮಂತ್ರಗಳನ್ನು ಪ್ರಾಚೀನ ಋಷಿಗಳು ವಿನ್ಯಾಸಗೊಳಿಸಿದ್ದಾರೆ. ಅವರು ಶಬ್ದಗಳು ಮತ್ತು ಕಂಪನಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದರು. ಈ ಮಂತ್ರಗಳ ಕಂಪನ ಮತ್ತು ಶಬ್ದವು ಎಲ್ಲ ಚಕ್ರಗಳನ್ನು ಸಕ್ರಿಯಗೊಳಿಸಲು ಮತ್ತು ದೇಹದಲ್ಲಿ ಶಕ್ತಿಯ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸಾಂಕ್ರಾಮಿಕ ರೋಗದ ನಂತರ ಅನೇಕ ಜನರು ತೀವ್ರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಎಂದು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಮತ್ತು ಅವರು ಯಾವಾಗಲೂ ಪರಿಪೂರ್ಣ ಪರಿಹಾರವನ್ನು ಹುಡುಕುತ್ತಾರೆ. ಆದ್ದರಿಂದ ಆ ಉದ್ದೇಶಕ್ಕಾಗಿ ಇಂದು ನಾವು ಶಕ್ತಿಯುತ ಮಂತ್ರಗಳ ಬಗ್ಗೆ ಮಾತನಾಡಲಿದ್ದೇವೆ. ಅದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಮುನ್ನಡೆಸಬಹುದು ಸಂತೋಷ ಮತ್ತು ಆರೋಗ್ಯಕರ ಜೀವನ. ಈ ಮಂತ್ರಗಳನ್ನು ಪಠಿಸುವ ಮೂಲಕ ನೀವು ಭಗವಂತ ಮತ್ತು ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ದೀರ್ಘಾಯುಷ್ಯವನ್ನು ಪಡೆಯಬಹುದು. ಮಂತ್ರಗಳು ಅದ್ಭುತ ಗುಣಗಳಿಂದ ತುಂಬಿವೆ. ಮಂತ್ರವು ಮನಸ್ಸು, ದೇಹ ಮತ್ತು ಆತ್ಮವನ್ನು ಪರಿವರ್ತಿಸುವ ವಿಶೇಷ ಶಕ್ತಿಯನ್ನು ಹೊಂದಿದೆ. ಇದು ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ಮಂತ್ರಗಳು ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ಬದಲಾಯಿಸುವ ಮತ್ತು ಆಂತರಿಕ ಶಾಂತಿ ಮತ್ತು ನೆಮ್ಮದಿಯನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಮಂತ್ರಗಳ ಕಂಪನವು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವರಿಕ್ಯು ಬಂಧನಂ ಮೃತ್ಯೋರ್ಮುಕ್ಷೀಯ ಮಾ ಮರಿತತ್. ಓಂ. ಈ ಮಂತ್ರವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಮಾರ್ಕಂಡೇಯ ಋಷಿಯು ಈ ಮಂತ್ರವನ್ನು ಜಪಿಸಿದನು ಏಕೆಂದರೆ ಆತನು ಅಲ್ಪಾಯುಷ್ಯವನ್ನು ಹೊಂದಿದನು ಮತ್ತು ಶಿವನು ಮಾತ್ರ ಅವನನ್ನು ರಕ್ಷಿಸಬಲ್ಲನು. ಸಾವಿನ ಅಧಿಪತಿ ಯಮರಾಜನು ಅವನ ಪ್ರಾಣವನ್ನು ತೆಗೆಯಲು ಅವನ ಮುಂದೆ ಕಾಣಿಸಿಕೊಂಡಾಗ ಶಿವನು ಅವನನ್ನು ಸಾವಿನ ಹಿಡಿತದಿಂದ ರಕ್ಷಿಸಿದನು. ದುರ್ಗಾದೇವಿ ಮಂತ್ರ. ರೋಗಾನ್ ಶೇಷನ್ ಪಹಂಸಿ ತುಷ್ಟರುಷ್ಟತುಕಾಮಾನ್ ಸಕಲಾನ್ ಭೀಷ್ಟಾನ್ ತ್ವಮಾಶ್ರಿತಾನಾಂ ನ ವಿಪನ್ನ ರಾಣಾಂ ತ್ವಮಾಶ್ರಿತ ಯಾಶ್ರಿತಾಂ ಪ್ರಯಾಂತಿಹಿ. ಈ ಮಂತ್ರವು ದುರ್ಗಾದೇವಿಯೊಂದಿಗೆ ಸಂಬಂಧಿಸಿರುವುದರಿಂದ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಅನಾರೋಗ್ಯದಿಂದ ಬಳಲುತ್ತಿರುವವರು ಸಮಸ್ಯೆಯಿಂದ ಮುಕ್ತಿ ಹೊಂದಲು ಈ ಮಂತ್ರವನ್ನು ಪಠಿಸಬೇಕು. ಧನ್ವಂತ್ರಿ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತಯೇ ಅಮೃತಕಲಶ ಹಸ್ತಾಯ ಸರ್ವಮಾಯ ವಿನಾಶನಾಯ ತ್ರೈಲೋಕನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಧನ್ವಂತ್ರಿಯು ಆಯುರ್ವೇದದ ದೇವರು ಮತ್ತು ಭಗವಾನ್ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಅವರು ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ಹೊರಬಂದರು. ದೇವತೆಗಳು ಮತ್ತು ಅಸುರರಿಂದ ಸಾಗರವನ್ನು ಮಂಥನ ಮಾಡುವಾಗ ಅವರು ಅಮರತ್ವದ ಅಮೃತವನ್ನು ಒತ್ತಿದರು. ದುರ್ಗಾದೇವಿ ಮಂತ್ರ. ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ಮೇ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜೇಹಿ. ಈ ಮಂತ್ರವನ್ನು ದುರ್ಗಾ ಸಪ್ತಶತಿಯಿಂದ ತೆಗೆದುಕೊಳ್ಳಲಾಗಿದೆ ಮತ್ತು ಇದನ್ನು ದುರ್ಗಾದೇವಿಗೆ ಅಥವಾ ಶಕ್ತಿಗೆ ಸಮರ್ಪಿಸಲಾಗಿದೆ. ಈ ಬ್ರಹ್ಮಾಂಡ ತಾಯಿ ಯಾರು? ದೇವಿಯನ್ನು ಪ್ರಾರ್ಥಿಸುವ ಭಕ್ತರು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಪಡೆಯುತ್ತಾರೆ.
ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.